ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸ್ಟೇಜಿಂಗ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತು ನೀವು ವಿಡಿಯೋದಲ್ಲಿ ನಾನು ನಿಮಗೆ ಫುಟ್ ಪ್ರಿಂಟ್ಸ್ ಚಾರ್ಟ್ಸ್ ಮತ್ತೆ ಡೋಮ್ ಅಂದ್ರೆ ಡೆಪ್ತ್ ಆಫ್ ಮಾರ್ಕೆಟ್ ಮತ್ತೆ ಟೇಪ್ ಅಥವಾ ಟೈಮ್ಸ್ ಇನ್ ಸೇಲ್ಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತಿದ್ದೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ನಾವು ಫುಟ್ ಪ್ರಿಂಟ್ ಚಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಫುಟ್ ಪ್ರಿಂಟ್ ಚಾರ್ಟ್ಸ್? ಫುಟ್ ಪ್ರಿಂಟ್ ಚಾರ್ಟ್ಸ್ ಅಂದ್ರೆ ಏನು? ಸೊ ಫುಟ್ ಪ್ರಿಂಟ್ ಚಾರ್ಟ್ ಅಂದ್ರೆ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಜೊತೆಗೆ ಪ್ರತಿ ಪ್ರೈಸ್ ಲೆವೆಲ್ ನ ವ್ಯಾಲ್ಯೂಮ್ ಡೇಟಾ. ಸೊ ಇದು ಪ್ರತಿ ಕ್ಯಾಂಡಲ್ ನೊಳಗೆ ಯಾವ ಪ್ರೈಸ್ ನಲ್ಲಿ ಎಷ್ಟು ಕಾಂಟ್ರಾಕ್ಟ್ ಗಳು ಆಸ್ಕ್ ನಲ್ಲಿ ಅಂದ್ರೆ ಬೈ ಆಗಿದೆ ಮತ್ತು ಬಿಡ್ ನಲ್ಲಿ ಸೇಲ್ ಆಗಿದೆ ಎಂಬುದನ್ನು ನಮಗೆ ತೋರಿಸುತ್ತೆ. ಸೊ ಇದರ ಮೂಲಕ ನಾವು ಪ್ರೈಸ್ ನ ಮೂವ್ಮೆಂಟ್ ಇಂದಿನ ನಿಜವಾದ ಸ್ಟೋರಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇವುಗಳು ವರ್ಡ್ ಫ್ಲೋ ಟ್ರೆಂಡಿಂಗ್ ನಲ್ಲಿ ಮೂಲಭೂತ ಭಾಗ ಆಗಿದ್ದು ಫುಟ್ ಪ್ರಿಂಟ್ ಚಾರ್ಟ್ ಪ್ರತಿ ಕ್ಯಾಂಡಲ್ ಅಥವಾ ಬಾರ್ ನೊಳಗೆ ಪ್ರತಿ ಬೆಲೆ ಮಟ್ಟದಲ್ಲಿ ವಿವರಿಸಲಾದ ಒಂದು ವ್ಯಾಲ್ಯೂಮ್ ಅನ್ನ ತೋರಿಸುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತಿಳಿಸ್ಕೊಡ್ತೇನೆ ಫುಟ್ ಪ್ರಿಂಟ್ ಚಾರ್ಟ್ ನಮಗೆ ಯಾವ ರೀತಿ ಓದೋದು ಅಂತ. ಸೊ ನೋಡ್ಬೋದು, ಇವಾಗ ಪ್ರೈಸ್ ಇದೆ, ಪ್ರೈಸ್ ಅಲ್ಲಿ ಬಿಡ್ ಮತ್ತೆ ಆಸ್ಕ್ ಇದೆ. ಸೊ ನೋಡ್ಬೋದು, ಇವಾಗ ಇಲ್ಲಿ 4049.75 ಪ್ರೈಸ್ ಲೆವೆಲ್ ಅಲ್ಲಿ 120 ಕಾಂಟ್ರಾಕ್ಟ್ ಸೋಲ್ಡ್ ಆಗಿದೆ. ಅಟ್ ಬಿಡ್ ಅಲ್ಲಿ ಸೋಲ್ಡ್ ಆಗಿದೆ ನೋಡ್ಬೋದು. ನಾವು ಅಗ್ರೆಸಿವ್ ಸೆಲ್ ಆರ್ಡರ್ ಗಳನ್ನ ನಾವು ಬಿಡ್ ಅಲ್ಲಿ ನೋಡ್ಬೋದು. ಹಾಗೆ ನೋಡ್ಬೋದು 4050.25 320 ಬೈ ಆಗಿದೆ. ಆಸ್ಕ್ ಅಲ್ಲಿ ಇದು ನಮಗೆ ತೋರಿಸುತ್ತೆ. ಸೊ ಅಗ್ರೆಸಿವ್ ಬೈ ಆಗಿದೆ ನೋಡ್ಬೋದು 320. ಸೊ ಅದು ನಮಗೆ ಆಸ್ಕ್ ಅಲ್ಲಿ ತೋರಿಸುತ್ತೆ. ಸೊ ಇದರ ಅರ್ಥ ಅಷ್ಟೇ, ಯಾರು ಅಗ್ರೆಸಿವ್ ಆಗಿದ್ದಾರೆ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಅಂತಂದ್ರೆ ನಾವು ಇದನ್ನ ಡಯಾಗ್ನಲಿ ಆಗಿ ರೀಡ್ ಮಾಡಬೇಕಾಗುತ್ತೆ ನೋಡ್ಬೋದು. ಅಂದ್ರೆ ಇವಾಗ ನೋಡ್ಬೋದು, ಇಲ್ಲಿ ಬೈಯರ್ಸ್ ಅಗ್ರೆಸಿವ್ ಆಗಿದ್ದಾರೆ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ ನೋಡೋದು 4050 ಪ್ರೈಸ್ ಲೆವೆಲ್ ಅಲ್ಲಿ. ಸೊ ದಿಸ್ ಮೀನ್ಸ್ ಬೈಯರ್ಸ್ ವರ್ ಮೋರ್ ಅಗ್ರೆಸಿವ್ ಅಟ್ 4050 ಇಲ್ಲಿ ಅಂತಂದ್ರೆ ಇಲ್ಲಿ ನೋಡ್ಬೋದು. ಇವಾಗ ನಾವು 4050 ನೋಡ್ಬೋದು. ಆಸ್ಕ್ ಅಲ್ಲಿ 320 ಲಾಟ್ ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ, ಅಂದ್ರೆ ಬೈ ಆಗಿದೆ. ಸೊ ಅದರಿಂದ ಇಲ್ಲಿ ನಾವು ಇಲ್ಲಿ ಅಗ್ರೆಸಿವ್ ಬೈಯರ್ ಇದ್ದಾರೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಕಂಪೇರ್ ಮಾಡಿ ನಾವು ಹೇಳ್ಬೇಕಾಗುತ್ತೆ ನೋಡ್ಬೋದು. ಸೊ ನಾವು ಡಯಾಗ್ನಲಿ ಆಗಿ ರೀಡ್ ಮಾಡ್ತೇವೆ. ಸೊ ಯಾಕೆ ಡಯಾಗ್ನಲಿ ಆಗಿ ರೀಡ್ ಮಾಡ್ಬೇಕಂದ್ರೆ, ಇವಾಗ ಬೈ ಆದ್ಮೇಲೆ ಸೊ ಪ್ರೈಸ್ ಮೂವ್ ಆಗುತ್ತೆ ಅಲ್ವಾ, ಅಂದ್ರೆ ಮೇಲಕ್ಕೆ ಹೋಗುತ್ತೆ. ಹಾಗೆ ಆಸ್ಕ್ ಅಂದ್ರೆ ಇವಾಗ ಅಗ್ರೆಸಿವ್ ಸೆಲ್ ಆದಾಗ ಸೊ ಪ್ರೈಸ್ ಕೆಳಗೆ ಹೋಗುತ್ತೆ. ಸೊ ಅದರಿಂದ ನಾವು ಈ ತರ ಡಯಾಗ್ನಲಿ ಆಗಿ ರೀಡ್ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೇನೆ ನೋಡ್ಬೋದು. ಸೊ ಇವಾಗ ನೋಡ್ಬೋದು, ಬಿಡ್ ವ್ಯಾಲ್ಯೂಮ್ ಅಂತಂದ್ರೆ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಟ್ರೇಡೆಡ್ ಅಟ್ ದ ಬಿಡ್ ಪ್ರೈಸ್. ಅಂದ್ರೆ ಬಿಡ್ ವ್ಯಾಲ್ಯೂಮ್ ಅಂತಂದ್ರೆ ಎಷ್ಟು ಕಾಂಟ್ರಾಕ್ಟ್ ಸೇಲ್ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಲೆಫ್ಟ್ ಸೈಡ್ ನೋಡ್ಬೋದು. ಸೊ ಇದು ಅಗ್ರೆಸಿವ್ ಸೆಲ್ ಆರ್ಡರ್ ಗಳಾಗಿರುತ್ತೆ. ಹಾಗೆ ಲಿಮಿಟ್ ಬೈ ಆರ್ಡರ್ ಅಂತಾನೂ ಕೂಡ ನಾವು ಕರಿತೀವಿ. ಸೊ ಹಾಗೆ ನೋಡ್ಬೋದು, ಆಸ್ಕ್ ಅಲ್ಲಿ ನೋಡ್ಬೋದು ನಾವು ಎಷ್ಟು ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ ಅಂತ ನಾವು ಆಸ್ಕ್ ಅಲ್ಲಿ ನೋಡ್ಬೋದು. ಅದು ಅಗ್ರೆಸಿವ್ ಬೈ ಆರ್ಡರ್ ಗಳಾಗಿರುತ್ತೆ ಅಥವಾ ಲಿಮಿಟ್ ಸೆಲ್ ಆರ್ಡರ್ ಗಳು ಆಗಿರುತ್ತೆ. ಸೊ ನೋಡ್ಬೋದು ಗ್ರೀನ್ ಕ್ಯಾಂಡಲ್ ಹಾಗೆ ರೆಡ್ ಕ್ಯಾಂಡಲ್ ಅಲ್ಲಿ ಕೂಡ ನೋಡ್ಬೋದು. ಸೊ ಇಲ್ಲಿ ನೋಡಬಹುದು ಅಗ್ರೆಸಿವ್ ಸೆಲ್ ಆರ್ಡರ್ ಗಳು ನೋಡಬಹುದು. ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಲ್ವಾ. ಸೊ ಅದ್ರ ಒಳಗಡೆ ನೋಡಬಹುದು ಯಾವ ರೀತಿ ಅಗ್ರೆಸಿವ್ ಸೆಲ್ ಆರ್ಡರ್ ಗಳು ಇದೆ. ಸೊ ಆದ್ರಿಂದ ಇದು ಗ್ರೀನ್ ಕ್ಯಾಂಡಲ್ ಆಗಿದೆ ನೋಡಬಹುದು. ಸೊ ಅಗ್ರೆಸಿವ್ ಸೆಲ್ ಆರ್ಡರ್ ಗಳು ನೋಡಬಹುದು. ಸೊ ಹಾಗೆ ಗ್ರೀನ್ ಕ್ಯಾಂಡಲ್ ನೀವು ಕೂಡ ನೋಡಬಹುದು ಇಲ್ಲಿ ಅಗ್ರೆಸಿವ್ ಬೈ ಆರ್ಡರ್ ಗಳು. ಸೊ ನಮ್ಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ ನೋಡಬಹುದು. ಸೊ ನಾವು ಈ ರೀತಿಯಾಗಿ ಕಂಪೇರ್ ಮಾಡಿದಾಗ ನೋಡಬಹುದು, ಡಯಾಗ್ನಲಿ ಆಗಿ ನಾವು ರೀಡ್ ಮಾಡ್ತೀವಲ್ಲ. ಸೊ ನೋಡಬಹುದು 1330 ಸೊ ಪ್ರೈಸ್ ಲೆವೆಲ್. ಸೊ ಈ ರೀತಿಯಾಗಿ ನಾವು ರೀಡ್ ಮಾಡಬೇಕಾಗುತ್ತೆ. 06 ಸೊ 3013 ಅಥವಾ 3013 ಸೊ ಈ ರೀತಿಯಾಗಿ ನಾವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಬಯರ್ಸ್ ಅಗ್ರೆಸಿವ್ ಆಗಿದ್ದಾರೆ ಅಂತ ಯಾವ ರೀತಿ ಕಂಪೇರ್ ಮಾಡ್ತೇವೆ ಅಂದ್ರೆ, ಸೊ 334ಗೆ ಕಂಪೇರ್ ಮಾಡ್ತೇವೆ. ಸೊ 34 ದೊಡ್ಡ ಒಂದು ಟ್ರೇಡ್ ಆಗಿರುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಸೊ ಅದರಿಂದ ನಾವು ಅಗ್ರೆಸಿವ್ ಬಯರ್ಸ್ ಇದ್ದೇವೆ ಅಂತ ನಾವೀಗ ಹೇಳ್ತೀವಿ. ಸೊ ನೋಡ್ಬೋದು, ಇಲ್ಲಿ ಕೂಡ ನೋಡ್ಬೋದು 16ಕ್ಕೆ 74 ಅನ್ನ ಕಂಪೇರ್ ಮಾಡ್ತೀವಿ. ಸೊ ಅವಾಗ ನಾವು ಅಗ್ರೆಸಿವ್ ಸೆಲ್ ಆರ್ಡರ್ಗಳು ಜಾಸ್ತಿ ಇದ್ದಾಗ ಇಲ್ಲಿ ಅಗ್ರೆಸಿವ್ ಸೆಲ್ಲರ್ ಇದ್ದಾರೆ ಅಂತ ನಾವು ಹೇಳ್ತೀವಿ ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಸೊ ನಾವು ಡಯಾಗ್ನಲಿ ಆಗಿ ರೀಡ್ ಮಾಡಬೇಕಾಗುತ್ತೆ. ಸೊ ಅವಾಗ ಮಾತ್ರ ಯಾರು ಅಗ್ರೆಸಿವ್ ಆಗಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಾನು ನಿಮ್ಗೆ ಆರ್ಡರ್ ಫ್ಲೋದಲ್ಲಿ ತೋರಿಸ್ತೀನಿ ನೋಡ್ಬೋದು. ಸೊ ನೋಡ್ಬೋದು, ಇವಾಗ ಬಲಗಡೆ ಇರೋದೆಲ್ಲ ಅಗ್ರೆಸಿವ್ ಬೈ ಆರ್ಡರ್ಗಳು, ಹಾಗೆ ಎಡಗಡೆ ಇರೋದೆಲ್ಲ ಅಗ್ರೆಸಿವ್ ಸೆಲ್ ಆರ್ಡರ್ಗಳು. ಅಂದ್ರೆ ಅಗ್ರೆಸಿವ್ ಆರ್ಡರ್ಗಳು ನಮ್ಗೆ ಇಲ್ಲಿ ತೋರಿಸುತ್ತೆ ನೋಡಿ, ಬಿಡ್ ಮತ್ತೆ ಆಸ್ಕ್ ಅಲ್ಲಿ. ಸೊ ಇವಾಗ ನೋಡಬಹುದು ಟ್ರೇಡ್ ಆಗ್ತಾ ಇದೆ, ಪ್ರೈಸ್ ಮೂವ್ ಆಗ್ತಾ ಇದ್ದಂಗೆ ನೋಡಬಹುದು ಇಲ್ಲಿ ಬೈ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಹಾಗೆ ಅವರಿಗೆ ಸೆಲ್ ಲಿಮಿಟ್ ಆರ್ಡರ್ ಮುಖಾಂತರ ಆರ್ಡರ್ಗಳು ಕೂಡ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಬಹುದು, ಇವಾಗ
ನೋಡುವುದು ನಾವು ಡಯಾಗ್ನಲ್ ಆಗಿ ರೀಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ 26ಕ್ಕೆ 806 ನಾವು ಕಂಪೇರ್ ಮಾಡಿದಾಗ 806 ಜಾಸ್ತಿ ಇದೆ. ಸೊ ಅದರಿಂದ ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಅಗ್ರೆಸಿವ್ ಬಯರ್ ಜಾಸ್ತಿ ಇದ್ದಾನೆ ಅಂತ ನಾವು ಹೇಳ್ತೀವಿ. ಸೊ ಯಾಕಂತಂದ್ರೆ ಇವಾಗ ನಾನು ನಿಮಗೆ ಡೋಮ್ ಓಪನ್ ಮಾಡ್ತೇನೆ ನೋಡ್ಬೋದು. ಸೊ ಇದು ಕೂಡ ಡೋಮ್ ಆಗಿರುತ್ತೆ, ಡೆಪ್ತ್ ಆಫ್ ಮಾರ್ಕೆಟ್. ಸೊ ಇದು ಲಿಮಿಟ್ ಆರ್ಡರ್ಗಳು ಅಂದ್ರೆ ಪೆಂಡಿಂಗ್ ಅಲ್ಲಿ ಇರುವಂತಹ ಆರ್ಡರ್ಗಳು ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇವಾಗ ನಾನು ಸ್ಮಾರ್ಟ್ ಡೋಮ್ ಅನ್ನು ಓಪನ್ ಮಾಡ್ಕೊಳ್ತೇನೆ. ಇವಾಗ ಫ್ರೆಂಡ್ಸ್ ನನ್ನ ಹತ್ರ ಡೋಮ್ ಇದೆ. ಡೋಮ್ ಅಲ್ಲಿ ಬಿಡ್ ಆಸ್ಕ್ ಅಲ್ಲಿ ನೋಡುದು. ಬಿಡ್ ಅಂತಂದ್ರೆ ಲಿಮಿಟ್ ಬೈ ಆರ್ಡರ್ಗಳು, ಇಲ್ಲಿ ಪೆಂಡಿಂಗ್ ಅಲ್ಲಿ ಇರುವಂತಹ ಲಿಮಿಟ್ ಬೈ ಆರ್ಡರ್ಗಳು, ಹಾಗೆ ಆಸ್ಕ್ ಅಲ್ಲಿ ಪೆಂಡಿಂಗ್ ಅಲ್ಲಿ ಇರುವಂತಹ ಲಿಮಿಟ್ ಸೆಲ್ ಆರ್ಡರ್ಗಳು. ಸೊ ಯಾವಾಗ ಒಂದು ಪ್ರೈಸ್ ಹಿಟ್ ಮಾಡುತ್ತೆ ಇವೆಲ್ಲ ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಿ ಇಲ್ಲಿ ಬರುತ್ತೆ. ಈ ಒಂದು ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ತೋರಿಸುತ್ತೆ ನಮಗೆ ಇವೆಲ್ಲ ಎಕ್ಸಿಕ್ಯೂಟ್ ಆಗಿರುವಂತಹ ಆರ್ಡರ್ಗಳು. ಸೊ ಯಾವಾಗ ಪ್ರೈಸ್ ಅಗ್ರೆಸಿವ್ ಆರ್ಡರ್ಗಳು ಹಿಟ್ ಮಾಡ್ತಾರೆ, ಸೊ ಅವಾಗ ಈ ಒಂದು ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಿರುತ್ತೆ. ಇಲ್ಲಿ ನೋಡಬಹುದು. ಸೊ ನಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡೋದು. ಬಿಡ್ ಆಸ್ಕ್ ಲ್ಯಾಡರ್ ಅಲ್ಲಿ ತೋರಿಸ್ತಾ ಇರುತ್ತೆ, ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ತೋರಿಸ್ತಾ ಇರುತ್ತೆ ಅಗ್ರೆಸಿವ್ ಆರ್ಡರ್ಗಳು. ಸೊ ಈ ಒಂದು ಏನಿದೆ ಆಸ್ಕ್, ಸೊ ನಮಗೆ ಇಲ್ಲಿ ಆಸ್ಕ್ ನೋಡಬಹುದು. ಸೊ ಪ್ರೈಸ್ ಪುಷ್ ಮಾಡ್ದಂಗೆ ಮೇಲಕ್ಕೆ ಹೋಗುತ್ತೆ, ಎಲ್ಲ ಸೆಲ್ ಲಿಮಿಟ್ ಆರ್ಡರ್ಗಳನ್ನ ತಿಂದಾಕುತ್ತೆ. ಸೊ ಹಾಗೆ ಅಗ್ರೆಸಿವ್ ಸೆಲ್ ಆರ್ಡರ್ಗಳು ಪ್ರೆಸ್ ಮಾಡ್ದಂಗೆ ಅಂದ್ರೆ ಪುಷ್ ಮಾಡ್ದಂಗೆ ನೋಡಬಹುದು ಕೆಳಗಡೆ ಹೋಗುತ್ತೆ. ಈ ಲಿಮಿಟ್ ಬೈ ಆರ್ಡರ್ಗಳೆಲ್ಲ ತಿಂದಾಗ್ತಾ ಹೋಗುತ್ತೆ, ಅಂದ್ರೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಎಕ್ಸಿಕ್ಯೂಟ್ ಆಗಿ ಪ್ರೈಸ್ಗಳು ನಮಗೆ ಇದು ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ತೋರಿಸುತ್ತೆ. ಸೊ ನಮಗೆ ನೋಡಬಹುದು ಇಲ್ಲಿ ಈ ಒಂದು ಎಕ್ಸಿಕ್ಯೂಟಿವ್ ಆಗಿರುವಂತಹ ಆರ್ಡರ್ಗಳು ನಮಗೆ ಇಲ್ಲಿ ಆಸ್ಕ್ ಅಲ್ಲಿ ತೋರಿಸುತ್ತೆ. ಹಾಗೆ ಈ ಒಂದು ಲಿಮಿಟ್ ಬೈನ ಎಕ್ಸಿಕ್ಯೂಟ್ ಆಗಿರುವಂತಹ ಆರ್ಡರ್ಗಳು ನಮಗೆ ಅಗ್ರೆಸಿವ್ ಸೆಲ್ ಅಲ್ಲಿ ತೋರಿಸುತ್ತೆ, ಅಂದ್ರೆ ಬಿಡ್ ಅಲ್ಲಿ ತೋರಿಸುತ್ತೆ. ಸೊ ಅವಾಗ ಅದಕ್ಕಾಗಿ ನಾವು ಡಯಾಗ್ನಲ್ ಆಗಿ ರೀಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕಂಪ್ಯಾರಿಸನ್ ಅಲ್ಲಿ 63ಕ್ಕೆ 5, 2ಕ್ಕೆ 24, 25ಕ್ಕೆ 2. ಸೊ ಈ ರೀತಿಯಾಗಿ ನಾವು ಕಂಪೇರ್ ಮಾಡಿದಾಗ ಯಾರು ಅಗ್ರೆಸಿವ್ ಆಗಿದ್ದಾರೆ ಅಂತ ಆ ಪ್ರೈಸ್ ಲೆವೆಲ್ ಅಲ್ಲಿ ನಮಗೆ ತೋರಿಸುತ್ತೆ. ಸೊ ಇವಾಗ ನಾವು ಎರಡನೇದಾಗಿ ಡೋಮ್ ಬಗ್ಗೆ ತಿಳ್ಕೊಳ್ಳೋಣ. ಡೋಮ್ ಅಂತಂದ್ರೆ ಡೆಪ್ತ್ ಆಫ್ ಮಾರ್ಕೆಟ್. ಇದಕ್ಕೆ ಡೆಪ್ತ್ ಆಫ್ ಮಾರ್ಕೆಟ್ ಅಂತ ಕೂಡ ಕರಿತೀವಿ. ಸೊ ನಾವು ಇಲ್ಲಿ ಡೋಮ್ ಅಂತಂದ್ರೆ ಎಷ್ಟು ಜನ ಯಾವ ಪ್ರೈಸ್ಗೆ ಬೈ ಮಾಡಲು ಕಾಯ್ತಾ ಇದ್ದಾರೆ, ಎಷ್ಟು ಜನ ಯಾವ ಪ್ರೈಸ್ಗೆ ಸೆಲ್ ಮಾಡಲು ಕಾಯ್ತಾ ಇದ್ದಾರೆ ಅಂತ ನಾವು ಡೋಮ್ ಅಲ್ಲಿ ನೋಡಬಹುದು. ಅಂದ್ರೆ ಪೆಂಡಿಂಗ್ ಅಲ್ಲಿ ಇರುವಂತಹ ಆರ್ಡರ್ಗಳು. ಅಂದ್ರೆ ನಾವು ಷೇರ್ಗಳನ್ನ ಸೆಲ್ ಮಾಡ್ಬೇಕಾದ್ರೆ ಯಾರಾದ್ರೂ ಬೈ ಮಾಡ್ಬೇಕಲ್ಲ. ಸೊ ಆ ಬಯರ್ಸ್ ಎಲ್ಲಿ ಕಾಯ್ತಾ ಇದ್ದಾರೆ, ಎಷ್ಟು ಕ್ವಾಂಟಿಟಿ ಅಥವಾ ವ್ಯಾಲ್ಯೂಮ್ಗೆ ಕಾಯ್ತಾ ಇದ್ದಾರೆ ಎಂಬುದನ್ನ ನಾವು ಡೋಮ್ ಅಲ್ಲಿ ತೋರಿಸುತ್ತಾರೆ. ಸೊ ಡೋಮ್ ಅಲ್ಲಿ ನೋಡಬಹುದು. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಡೋಮ್ ನಮಗೆ ಮಾರ್ಕೆಟ್ ನಲ್ಲಿ ಯಾರು ಏನ್ ಮಾಡಲು ತಯಾರಾಗಿದ್ದಾರೆ ಮತ್ತು ರಿಯಲ್ ಸಿಚುವೇಶನ್ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ನೋಡ್ಬೋದು ಇವಾಗ ನೋಡ್ಬೋದು ನಾನು ಸಿಂಪ್ಲಿಫೈ ಮಾಡಿದ್ದೇನೆ. ಡೋಮ್ ಅನ್ನ ನೋಡ್ಬೋದು. ಪ್ರೈಸ್ ಇರುತ್ತೆ, ಸೊ ಹಾಗೆ ಬೈ ಆರ್ಡರ್ ಇರುತ್ತೆ. ಸೊ ಬೈ ಆರ್ಡರ್ ಇದು ಲಿಮಿಟ್ ಬೈ ಆರ್ಡರ್ ಆಗಿರುತ್ತೆ. ಹಾಗೆ ಆಸ್ಕ್ ನೋಡಬಹುದು ಸೆಲ್ ಆರ್ಡರ್ ಇರುತ್ತೆ, ಲಿಮಿಟ್ ಸೆಲ್ ಆರ್ಡರ್ಗಳು. ಸೊ ಪ್ರೈಸ್ ಲೆವೆಲ್ ಇವಾಗ ನಾನು 4052.2 ಇದಕ್ಕೆ ಲಿಮಿಟ್ ಸೆಲ್ ಅನ್ನ ಹಾಕ್ತೇನೆ. ಸೊ ನನ್ನ ಒಂದು ಆ ಸೆಲ್ ಲಿಮಿಟ್ ಸೆಲ್ ಏನಿರುತ್ತೆ ಇದು ಇಲ್ಲಿ ಬರುತ್ತೆ. ಸೊ 120ರಲ್ಲಿ ಬರುತ್ತೆ, ಈ ಒಂದು ಪ್ರೈಸ್ ಅಲ್ಲಿ ಬರುತ್ತೆ, ಆಸ್ಕ್ ಅಲ್ಲಿ ಬರುತ್ತೆ. ಹಾಗೆ ನಾನೇನಾದ್ರೂ ಲಿಮಿಟ್ ಬೈ ಆರ್ಡರ್ ಗಳನ್ನ ಹಾಕ್ತೇನೆ ಅಂತಂದ್ರೆ ನನಗೆ ಇದು ಬಿಡ್ ಅಲ್ಲಿ ತೋರಿಸುತ್ತೆ. ಸೊ ನೋಡಬಹುದು ಇವಾಗ ಪ್ರೈಸ್ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ಲೆವೆಲ್. ಸೊ ಬಿಡ್ ಸೈಜ್ ಅಂದ್ರೆ ಹೌ ಮೆನಿ ಕಾಂಟ್ರಾಕ್ಟ್ಸ್ ಬೈಯರ್ ವಾಂಟ್ ಟು ಬೈ ಲಿಮಿಟ್ ಆರ್ಡರ್ಗಳು. ಸೊ ಆಸ್ಕ್ ಸೈಜ್ ಅಂತಂದ್ರೆ ಎಷ್ಟು ಕಾಂಟ್ರಾಕ್ಟ್ ಸೆಲ್ಲರ್ ಸೆಲ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅಂತಂದ್ರೆ ಲಿಮಿಟ್ ಆರ್ಡರ್ಗಳು, ಸೆಲ್ ಲಿಮಿಟ್ ಆರ್ಡರ್ಗಳಾಗಿರುತ್ತೆ. ಸೊ ನೋಡ್ಬೋದು ಇವಾಗ ನಾನು ಡೋಮ್ ನಿಮಗೆ ಇವಾಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡ್ಬೋದು ಡೋಮ್ ಅನ್ನ ಇವಾಗ ನಾನು ಆರ್ಡರ್ ಫ್ಲೋ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಬಿಡ್ ಅಲ್ಲಿ ಇರೋದೆಲ್ಲ ಲಿಮಿಟ್ ಬೈ ಆರ್ಡರ್ಗಳು, ಆಸ್ಕ್ ಅಲ್ಲಿ ಇರೋದೆಲ್ಲ ಲಿಮಿಟ್ ಸೆಲ್ ಆರ್ಡರ್ಗಳು. ಸೊ ಇವು ಲಿಮಿಟ್ ಸೆಲ್ ಆರ್ಡರ್ಗಳು ಏನಂತಂದ್ರೆ ಬೇಕಾದ್ರೆ ಅವರು ಆರ್ಡರ್ ಎಕ್ಸಿಕ್ಯೂಟ್ ಆಗಿಲ್ಲ ಅಂತಂದ್ರೆ ಅವರು ಕ್ಯಾನ್ಸಲ್ ಕೂಡ ಮಾಡ್ಬೋದು ಆರ್ಡರ್ಗಳೆಲ್ಲ. ಸೊ ನಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಬೋದು. ಸೊ ಪ್ರತಿಯೊಂದು ಪ್ರೈಸ್ ಲೆವೆಲ್ ಅಲ್ಲಿ ನಮ್ಗೆ ಎಷ್ಟು ಆರ್ಡರ್ಗಳಿದೆ ಅಂತ ತೋರಿಸುತ್ತೆ ನೋಡ್ಬೋದು. ಸೊ ಇವಾಗ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ನಾನು ಮುಂದಿನ ತಿಳಿಸ್ಕೊಡ್ತೇನೆ ನೋಡ್ಬೋದು. ಸೊ ಇದು ಕೂಡ ಡೋಮ್ ಆಗಿರುತ್ತೆ. ಸೊ ಇವಾಗ ನಾವು ಟೇಪ್ ಅಥವಾ ಟೈಮ್ಸ್ ಅಂಡ್ ಸೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಟೇಪ್ ಅಥವಾ ಟೈಮ್ಸ್ ಅಂಡ್ ಸೇಲ್ಸ್ ಅಂತಂದ್ರೆ ಪ್ರತಿಯೊಂದು ಪ್ರೈಸ್ ಲೆವೆಲ್ ಅಲ್ಲೂ ರಿಯಲ್ ಟೈಮ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿರುವಂತ ಟ್ರೇಡ್ ನಮಗೆ ತೋರಿಸುತ್ತೆ. ಸೊ ನೋಡಬಹುದು ಡೋಮ್ ಅಲ್ಲಿ ನಾವು ಪೆಂಡಿಂಗ್ ಅಲ್ಲಿರುವಂತಹ ಆರ್ಡರ್ಗಳು ನೋಡಿದ್ವಿ. ಹಾಗೆ ಟೇಪ್ ಟೇಪ್ ಅಥವಾ ಟೈಮ್ಸ್ ಅಂಡ್ ಸೇಲ್ಸ್ ಅಲ್ಲಿ ನಮಗೆ ಎಷ್ಟು ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗಿದ್ದಾವೆ ಮತ್ತು ಅದು ರಿಯಲ್ ಬೈ ಅಥವಾ ನಾವು ರಿಯಲ್ ಸೆಲ್ ಅಂತ ನೋಡಬಹುದು. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಟೈಮ್ ಇದೆ, ಪ್ರೈಸ್ ಇದೆ, ಬಿಡ್ ಇದೆ, ಆಸ್ಕ್ ಇದೆ, ಸೈಜ್ ಇದೆ. ಸೊ ಟೈಮ್ ಅಂತಂದ್ರೆ ಇದಿಷ್ಟು ಟ್ರೇಡ್ಗಳು ಸೊ ಈ ಟೈಮ್ ಅಲ್ಲಿ ಟ್ರೇಡ್ ಆಗಿದೆ ಅಂತ ತೋರಿಸುತ್ತೆ ನೋಡುವುದು. 6:35ಕ್ಕೆ ಈ ಪ್ರೈಸ್ ಲೆವೆಲ್ ಅಲ್ಲಿ ಇಷ್ಟು, ಮತ್ತೆ ಬಿಡ್ ಅಲ್ಲಿ 96
763.4 ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಸೊ ಇಷ್ಟು ಸೈಜ್ ಟ್ರೇಡ್ಗಳು ಎಕ್ಸಿಕ್ಯೂಟ್ ಆಗಿದೆ. ಹಾಗೆ ಆಸ್ಕ್ ಸೈಜ್ ನೋಡಬಹುದು, ಆಸ್ಕ್ ಅಲ್ಲಿ ನೋಡಬಹುದು ಇಷ್ಟು ಸೈಜ್ ಎಕ್ಸಿಕ್ಯೂಟ್ ಆಗಿದೆ ಅಂತ ನಮಗೆ ತೋರಿಸುತ್ತೆ. ಅಂತಂದ್ರೆ ಇವಾಗ ಡೋಮ್ ಅಲ್ಲಿ ನಮಗೆ ಪೆಂಡಿಂಗ್ ಅಲ್ಲಿ ಇರುವಂತಹ ಆರ್ಡರ್ಗಳು ತೋರಿಸುತ್ತೆ, ಟೇಪ್ ಅಲ್ಲಿ ಆಕ್ಚುಲ್ ಆಗಿ ಎಕ್ಸಿಕ್ಯೂಟ್ ಆಗಿರುವಂತಹ ಆರ್ಡರ್ಗಳು ನಮಗೆ ತೋರಿಸುತ್ತೆ ಅಷ್ಟೇ. ಸೊ ನಾವು ಅದನ್ನ ಫುಟ್ ಪ್ರಿಂಟ್ ಚಾರ್ಟ್ ಅಲ್ಲಿ ಕೂಡ ನೋಡಬಹುದು, ಸೊ ಅಂದ್ರೆ ಬಿಡ್ಯಾಸ್ಕ್ ಲ್ಯಾಡರ್ ಅಲ್ಲಿ ಕೂಡ ನೋಡಬಹುದು. ಸೊ ಪ್ರೈಸ್ ಅಂತಂದ್ರೆ ಯಾವ ಪ್ರೈಸ್ ಅಲ್ಲಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಇಷ್ಟಿಷ್ಟು ಆರ್ಡರ್ಗಳು ತೋರಿಸುತ್ತೆ ನಮಗೆ. ಸೊ ನೋಡಬಹುದು ಬಿಡ್ ಅಲ್ಲಿ ಕೂಡ ಅಷ್ಟೇ. ಸೊ ವೇರಿಯಂಟ್ ಆಗ್ತಿರುತ್ತಲ್ಲ ಪ್ರೈಸ್. ಸೊ ಇಲ್ಲಿ ನೋಡಬಹುದು 96,763.4 ಈ ಒಂದು ಪ್ರೈಸ್ ಅಲ್ಲಿ ಇಷ್ಟು ಸೈಜ್ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಹಾಗೆ ಈ ಒಂದು ನೋಡಬಹುದು 96,763.5 5.7 ಸೈಜ್ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ ಅಂತ ತೋರಿಸುತ್ತೆ ನಮಗೆ. ಅಂದ್ರೆ ಪ್ರತಿಯೊಂದು ಪ್ರೈಸ್ ಲೆವೆಲ್ ಅಲ್ಲಿ ನಮಗೆ ತೋರಿಸುತ್ತೆ ಇಷ್ಟಿಷ್ಟು ಆರ್ಡರ್ಗಳು ಟ್ರೇಡ್ ಆಗಿದೆ ಅಂತ ನಮಗೆ ತೋರಿಸುತ್ತೆ. ಅಂದ್ರೆ ಆಕ್ಚುಲ್ ಆಗಿ ಮಾರ್ಕೆಟ್ ಪ್ರೈಸ್ ಆರ್ಡರ್ಗಳು ಬೈ ಆಗ್ತಿರುತ್ತಲ್ಲ, ಆ ಒಂದು ಪೆಂಡಿಂಗ್ ಆರ್ಡರ್ಗಳನ್ನ ಹಿಟ್ ಮಾಡಿ ರಿಯಲ್ ಆಗಿ ಪೆಂಡಿಂಗ್ ಆರ್ಡರ್ಗಳನ್ನ ಹಿಟ್ ಮಾಡಿದೆ. ಈ ಒಂದು ಪ್ರೈಸ್ ಅಲ್ಲಿ ಪೆಂಡಿಂಗ್ ಆರ್ಡರ್ಗಳಿತ್ತು. ಸೊ ಬಿಡ್ ಅಲ್ಲಿ ಪೆಂಡಿಂಗ್ ಆರ್ಡರ್ ಇತ್ತು. ಸೊ ಮಾರ್ಕೆಟ್ ಅದನ್ನ ಆ ಒಂದು ಮಾರ್ಕೆಟ್ ಅಲ್ಲಿ ಬಂದಾಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತು. ಸೊ ಅದರಿಂದ ನಮ್ಗೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಬಹುದು. ಸೊ ಇದೆಷ್ಟು ಇದ್ರ ಕಾನ್ಸೆಪ್ಟ್ ನೋಡಬಹುದು. ನಾನು ನಿಮಗೆ ಇವಾಗ ಆರ್ಡರ್ ಫ್ಲೋದಲ್ಲಿ ತೋರಿಸ್ತೇನೆ. ಸೊ ನೋಡಬಹುದು ಇವಾಗ ಆಕ್ಚುಲ್ ಆಗಿ ರಿಯಲ್ ಆಗಿ ನೋಡಬಹುದು ಇವಾಗ ಎಕ್ಸಿಕ್ಯೂಟ್ ಆಗ್ತಿರುವಂತಹ ಆರ್ಡರ್ಗಳು ನಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಯಾವ್ಯಾವ ಪ್ರೈಸ್ ಲೆವೆಲ್ ಅಲ್ಲಿ. ಸೊ ಈ ಒಂದು ಪ್ರೈಸ್ ಲೆವೆಲ್ಗೆ ಬಂದಿದೆ ನೋಡಬಹುದು, ಆ ಒಂದು ಮಾರ್ಕೆಟ್ ಪ್ರೈಸ್ ಒಂದು ಲೆವೆಲ್ಗೆ ಬಂದಿದೆ ಇಲ್ಲಿ ತೋರಿಸ್ತಾ ಇದೆ. ಸೊ ಬಿಡ್ ಅಲ್ಲಿ ಪೆಂಡಿಂಗ್ ಆರ್ಡರ್ಗಳು ಇತ್ತಲ್ವಾ, ಸೊ ಅದೆಲ್ಲ ಎಕ್ಸಿಕ್ಯೂಟ್ ಆಗಿದೆ. ಸೊ ಎಷ್ಟು ಸೈಜ್ ಅಂತ ನಾವಿಲ್ಲಿ ನೋಡಬಹುದು. ಹಾಗೆ ಆಸ್ಕ್ ಅಲ್ಲಿ ಕೂಡ ನೋಡಬಹುದು ಎಷ್ಟು ಸೈಜ್ ಎಕ್ಸಿಕ್ಯೂಟ್ ಆಗಿದೆ ಅಂತ ನಮಗೆ ಇಲ್ಲಿ ತೋರಿಸುತ್ತೆ. ಅಂದ್ರೆ ಪೆಂಡಿಂಗ್ ಆರ್ಡರ್ಗಳು ರಿಯಲ್ ಆಗಿ ಇವಾಗ ಮಾರ್ಕೆಟ್ ಆರ್ಡರ್ಗಳು ಅದನ್ನ ಹಿಟ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಕೊಂಡಿದೆ ಅಷ್ಟೇ. ಸೊ ಪ್ರತಿಯೊಂದು ಪಾಯಿಂಟ್ ಲೆವೆಲ್ ಅಲ್ಲಿ ನಮಗೆ ಇದು ತೋರಿಸ್ತಾ ಹೋಗುತ್ತೆ. ಸೊ ಅದು ನಮಗೆ ರೀಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಜಸ್ಟ್ ಇದನ್ನ ನಾವು ನೋಡಬಹುದು ಎಷ್ಟು ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗಿದೆ ಅಂತ. ಸೊ ಜಸ್ಟ್ ನಾವು ಅದನ್ನ ಆರ್ಡರ್ ಫ್ಲೋದಲ್ಲಿ ನಾವು ಬಿಡ್ಯಾಸ್ಕ್ ಲ್ಯಾಡರ್ ಅಲ್ಲಿ ನೋಡಬಹುದು. ಸೊ ಅದನ್ನ ನಮಗೆ ರೀಡ್ ಮಾಡ್ಲಿಕ್ಕೆ ಆಗಲ್ಲ, ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ ಪ್ರೈಸ್ ಲೆವೆಲ್. ಸೊ ನೀವು ಟ್ರೈ ಮಾಡಿ. ಸೊ ಇದಾಗಿತ್ತು ಟೈಮ್ಸ್ ಸ್ಮಾರ್ಟ್ ಟೇಪ್ ಟೈಮ್ ಅಂಡ್ ಸೇಲ್ಸ್. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ನಾವು ಇಂಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಯಾಗ್ನಲ್ ರೀಡ್ ಮಾಡೋದು ಅಂತ ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ. ಸೊ ಡೆಲ್ಟಾ ಬಗ್ಗೆ ತಿಳ್ಕೊಳ್ಳೋಣ, ಮಿನ್ ಡೆಲ್ಟಾ, ಮ್ಯಾಕ್ಸ್ ಡೆಲ್ಟಾ, ವ್ಯಾಲ್ಯೂಮ್ ಮತ್ತು ವ್ಯಾಲ್ಯೂಮ್ ಪ್ರೊಫೈಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.